ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯ ಗನ್ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಳ್ತಾ ಇದೆ. ಒಂದು ಕಡೆ ರಾಜಕೀಯ ಜಟಾಪಟಿ ನಡೀತಾ ಇದ್ರೆ ಮತ್ತೊಂದು ಕಡೆ ಯಾರ ಗನ್ನಿನಿಂದ ಈ ಗುಂಡು ಹಾರಿದ್ದು ಅನ್ನುವಂತಹ ಪ್ರಶ್ನೆ. ಬಳ್ಳಾರಿಯ ಬ್ಯಾನರ್ ಬಡಿದಾಟಕ್ಕೆ ಕೈ ಕಾರ್ಯಕರ್ತ ಬಲಿ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಗುರುಚರಣ್ ಸಿಂಗ್ ಮತ್ತು ಬಲ್ಜಿತ್ ಸಿಂಗ್ ನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರು ಕೂಡ ಪಂಜಾಬ್ ಮೂಲದವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಳ್ಳಾರಿಯ ಬ್ಯಾನರ್ ಬಡಿದಾಟಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ಯಾರ ಬಂದೂಕಿನಿಂದ ಗುಂಡು ಹಾರ್ತು ಅನ್ನುವಂತಹ ವಿಚಾರಕ್ಕೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಂಧಿಸಿ ಇಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ FSL ರಿಪೋರ್ಟ್ ಇವತ್ತು ಕೈ ಸೇರುತ್ತೆ. ಅದರ ನಡುವೆ ಬಳ್ಳಾರಿ ಪೊಲೀಸರು ಬ್ಯಾನರ್ ಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಅವರು ಕೂಡ ಆಸ್ಪತ್ರೆ ಸೇರಿದ್ದಾರೆ. ಅವರಿಬ್ಬರು ಗನ್ ಮ್ಯಾನ್ಗಳನ್ನು ಈಗ ಪೊಲೀಸರು ಅರೆಸ್ಟ್ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಒಟ್ಟು 7 ಜನರಿಂದ ಬಂದೂಕುಗಳನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿತ್ತು. ಅಲ್ಲಿ ಸಂಗ್ರಹಿಸಿದಂತಹ ಗುಂಡುಗಳನ್ನು FSLಗೆ ಕಳುಹಿಸಿಕೊಡಲಾಗಿತ್ತು. ರಾಜಶೇಖರನ ದೇಹ ಹೊಕ್ಕಂತಹ ಗುಂಡು ಯಾರದ್ದು ಅನ್ನೋದಕ್ಕೆ ಇವತ್ತು FSL ರಿಪೋರ್ಟ್ ಮೂಲಕ ಉತ್ತರ ಸಿಗುತ್ತೆ. ಅದಕ್ಕೂ ಮೊದಲು ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳನ್ನು ಬಳ್ಳಾರಿ ಪೊಲೀಸರು ಅರೆಸ್ಟ್ ಮಾಡಿದ್ದು ಈಗ ಕುತೂಹಲ ಕಾರಣವಾಗ್ತಿದೆ. ಡೀಟೇಲ್ಸ್ ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಒಂದು ಕಡೆ ಗುಂಡು ಹಾರಿಸಿದ್ಯಾರು ಅನ್ನುವಂತಹ ಪ್ರಶ್ನೆ, ಮತ್ತೊಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ಮಾಡಿದಂತಹ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರ ಬಂಧನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಇವರಿಬ್ರು, ಯಾಕಾಗಿ ಇವರನ್ನು ಅರೆಸ್ಟ್ ತೋರಿಸಿದ್ದಾರೆ, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್ ಕುಮಾರ್, ಸದ್ಯಕ್ಕೆ ಗುರುಚರಣ್ ಸಿಂಗ್ ಮತ್ತು ಬಲ್ಜಿತ್ ಸಿಂಗ್ ಅನ್ನುವಂಥ ಇಬ್ಬರು ಗನ್ಮ್ಯಾನ್ಗಳನ್ನ, ಅಂದ್ರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು, ಇಬ್ಬರು ಕೂಡ ಪಂಜಾಬ್ ಮೂಲದವರಾಗಿದ್ದು ಸದ್ಯಕ್ಕೆ ಪೊಲೀಸರು ವಶದಲ್ಲಿರುವಂಥದ್ದು. ಸದ್ಯ ಪೊಲೀಸ್ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೀಗಾಗಿ ಅವ್ರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಮಾಡಬಹುದು ಅನ್ನುವಂಥ ಅಧಿಕೃತ ಮಾಹಿತಿನಷ್ಟೇ ಹೊರಗಡೆ ಬೀಳಬೇಕಾಗಿದೆ. ಆದರೆ ಪೊಲೀಸರಿಗಾಗಲೇ ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಯನ್ನು ಮಾಡಿದ್ದಾರೆ. ಅವರಿಂದ ಗನ್ಗಳನ್ನು ಕೂಡ ಈಗಾಗಲೇ ಅವರ ಹ್ಯಾಂಡ್ ಓವರ್ ತಗೊಂಡಿದ್ದಾರೆ. ಆದರೆ ಇನ್ನು ಅಧಿಕೃತವಾಗಿ ಬಂಧನ ಮಾಡಿರೋದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಹೊರಗಡೆ ಹಾಕಿಲ್ಲ. ಆದರೆ ಇದರಲ್ಲಿ ಗುರುಚರಣ್ ಸಿಂಗ್ ಅನ್ನುವಂಥದ್ದು ಏನಿದ್ದ ಅದು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್. ಅವರ ಗನ್ನಿಂದನೇ ಒಂದು ಬುಲೆಟ್ ಫೈರ್ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಇದನ್ನ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಕೂಡ ಇದನ್ನ ಅಧಿಕೃತವಾಗಿ ದೃಢಪಡಿಸಲಿದ್ದಾರೆ. ಹಾಗಾಗಿ ಪೊಲೀಸರ ಅಧಿಕೃತ ಮಾಹಿತಿ ಪ್ರಕಟಣೆ ಒಂದೇ ಬಾಕಿ ಇರುವಂತದ್ದಾದ್ರೂ ಸಹಿತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ನ ಗನ್ನಿಂದಲೇ ಒಂದು ಬುಲೆಟ್ ಫೈರ್ ಆಗಿತ್ತು ಅನ್ನುವಂಥ ವಿಚಾರಗಳು ಇದೀಗ ಬೆಳಕಿಗೆ ಬರ್ತಾ ಇದ್ದಾವೆ. ಪ್ರೇಮ್ ಕುಮಾರ್. ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈ ಮೂಲಕ ಬಳ್ಳಾರಿ ಪೊಲೀಸರು ಬ್ಯಾನರ್ ಬಡಿದಾಟದ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ.